ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂ. ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ ತೂಲಹಳ್ಳಿ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನ ಕೆಲಸವನ್ನು ನಿರ್ವಹಿಸಿದರೆ ಈ ದಿನ ನಿಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಡೆತಡೆ ಓಟ ಈ ಪಾಠದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಾನು ಈ ತರಗತಿಯಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ದಿನಾಂಕ 18/12/2020 ವಾರ ಶುಕ್ರವಾರ. ತರಗತಿ 10ನೇ ತರಗತಿ. ವಿಷಯ ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ. ಅಧ್ಯಾಯ 7 ಅಡೆತಡೆ ಓಟ. ಅಡೆತಡೆ ಓಟ. ಹರ್ಡಲ್ ರೇಸ್ ಅಂತ ಕರೀತಾರೆ. ಹರ್ಡಲ್ ರೇಸ್. ಹರ್ಡಲ್ ರೇಸ್ ಅಂತಂದೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಹರ್ಡಲ್ ರೇಸ್ ಅಂದ್ರೆ ಏನಪ್ಪಾ? ಅಡೆತಡೆ ಓಟಗಳು. ಏನು ಅಡೆತಡೆ ಓಟಗಳು? ಇದ್ರ ಬಗ್ಗೆ ನಾವು ಸವಿಸ್ತಾರವಾದ ಮಾಹಿತಿಯನ್ನು ನಾವು ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಏನಪ್ಪಾ ಅಡೆತಡೆ ಓಟಗಳು ನೋಡೋಣ. ಇದರಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು ನೋಡೋಣ. ಕಲಿಕಾಂಶಗಳು ಒಂದನೇದಾಗಿ ಹರ್ಡಲ್ಸ್ ರಚನೆ. ಹರ್ಡಲ್ಸ್ ರಚನೆ. ಎರಡನೇದು ವಿವಿಧ ಸ್ಪರ್ಧೆಗಳ ವಿವರಗಳು ಮತ್ತು ನಿಯಮಗಳು. ವಿವಿಧ ಸ್ಪರ್ಧೆಗಳ ವಿವರಗಳು ಮತ್ತು ನಿಯಮಗಳು. ನಿಯಮಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ಈಗ ಮೊದಲು ಹರ್ಡಲ್ಸ್ ಅಂದ್ರೆ ಏನು ನೋಡೋಣ. ಹರ್ಡಲ್ಸ್ ಮೀನ್ಸ್ ಅಡೆತಡೆ ಓಟ. ಏನಪ್ಪಾ ಅಡೆತಡೆ ಓಟ ನೋಡೋಣ. ಇದು ಆಟಗಳಲ್ಲಿ ಬರ್ತಕ್ಕಂಥ ಆಟಗಳಲ್ಲಿ ಒಟ್ಟು 2 ವಿಧ ನೋಡಬಹುದು ನಾವು ಅಲ್ವಾ? ಒಂದನೇದಾಗಿ ಆಟಗಳು, ಎರಡನೇದಾಗಿ ಮೇಲಾಟಗಳು. ಅಂದ್ರೆ ಏನಪ್ಪಾ? ಗೇಮ್ಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಲ್ವಾ? ಆಟಗಳಿಗೆ ಗೇಮ್ಸ್ ಅಂತ ಕರಿತೀವಿ. ಮೇಲಾಟಗಳಿಗೆ ಅಥ್ಲೆಟಿಕ್ಸ್ ಅಂತ ಹೇಳಿ ಕರಿತೇವೆ. ಈ ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ವಿಧಾನವೇ ಅಡೆತಡೆ ಓಟ ಅಥವಾ ಹರ್ಡಲ್ಸ್ ಅಂತ ಕರಿತೇವೆ ಅಲ್ವಾ? ಈ ಮೇಲಾಟ ಸ್ಪರ್ಧೆಗಳಲ್ಲಿ ಬರ್ತಕ್ಕಂಥ ಈ ಹರ್ಡಲ್ ರೇಸ್ ಓಟಗಳಲ್ಲಿ ಬರುವ ಒಂದು ಸ್ಪರ್ಧೆಯಾಗಿದೆ ಅಲ್ವಾ? ಇದರಲ್ಲಿ ವೇಗ ಅಂತಕ್ಕಂಥ ಇರುತ್ತೆ, ಓಟ ಅಂತಕ್ಕಂಥ ಇರುತ್ತೆ. ಓಟಗಳಲ್ಲಿ ಬರ್ತಕ್ಕಂಥ ಒಂದು ವಿಧಾನ ಅಂತ ನಾವು ತಿಳ್ಕೋಬಹುದು.
ಮಾಡುತ್ತಪ್ಪ, ಇದನ್ನ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಇದೆ. ಈ ಅಡೆತಡೆಯ ಅಗಲ ನೋಡೋಣ. ಈಗ ರಚನೆ ಅಂತಕ್ಕಂಥ ನೋಡೋದಾದ್ರೆ ಈಗ ಅಡೆತಡೆಯ ಅಗಲ ಎಷ್ಟಿರುತ್ತಪ್ಪ? ಈ ಅಡೆತಡೆಯ ಅಗಲ 1.18 ಮೀಟರ್ನಿಂದ 1.18 ಮೀಟರ್ನಿಂದ 1.20 ಮೀಟರ್. ಒಂದು ಅಗಲ ಅಂತಕ್ಕಂಥ 1.18 ಮೀಟರ್ನಿಂದ 1.20 ಮೀಟರ್ ಇರುತ್ತೆ ಅಗಲ. ಹಾಗಾದ್ರೆ 1 ಮೀಟರ್ ಅಂದ್ರೆ ಎಷ್ಟಪ್ಪ? 1 ಮೀಟರ್ is equal to 3.25 ಫೀಟ್ ಅಂದ್ರೆ ಏನಪ್ಪ? 3 ಕಾಲು ಅಡಿ. 1 ಮೀಟರ್ ಅಂದ್ರೆ 3 ಕಾಲು ಅಡಿ ಅಂತ ನಾವು ಕರಿತೇವೆ ಅಲ್ವಾ? ಹಾಗಾಗಿ ನಾವು ಮೀಟರ್ ಲೆಕ್ಕ ಮಾಡ್ಬೇಕಪ್ಪ ಅಂದ್ರೆ 1.18 ಮೀಟರ್ನಿಂದ 1.70 ಮೀಟರ್ ಅಡೆತಡೆಯ ಅಗಲ. ಇಷ್ಟಿರುತ್ತೆ. ನಂತರ ಅರಸ್ನ ಪಾದದ ಗರಿಷ್ಠ ಉದ್ದ. ಈಗ ಪಾದ ತಗೋಬೇಕಪ್ಪ ನಾವು. ಪಾದ ಅಂದ್ರೆ ಕೆಳಮುಖ ಅಂತ ಕರಿತೇವೆ. ಇದಕ್ಕೆ ನಾವು ಪಾದ ಅಂತ ಕರಿತೇವೆ. ಕೆಳತುದಿಗೆ ಪಾದ ಅಂತೇಳಿ ನಾವು ಕರಿತೇವೆ. ಈ ಪಾದದ ಗರಿಷ್ಠ ಉದ್ದ ಎಷ್ಟಿರ್ಬೇಕಪ್ಪ? 70 ಸೆಂಟಿಮೀಟರ್. ಮಾಡಿದ್ದೇವೆ. ಈ ಪಾದದ ಉದ್ದ ಅಂತಕ್ಕಂಥದ್ದು ಎಷ್ಟಿರುತ್ತೆ? 70 ಸೆಂಟಿಮೀಟರ್ ಗರಿಷ್ಠ ಉದ್ದ ಇರುತ್ತೆ. ಗರಿಷ್ಠ ಉದ್ದ 70 ಸೆಂಟಿಮೀಟರ್. ಅರಳಸ್ನ ಒಟ್ಟು ತೂಕ ಎಷ್ಟಿರುತ್ತಪ್ಪ? ಹಾಗಾದ್ರೆ ಇದು ಟೋಟಲ್ ತೂಕ. ಈ ಅರಳಸ್ನ ತುದಿಯಿಂದ ಪಾದದವರೆಗೆ ಇದರ ತೂಕ ಎಷ್ಟಿರುತ್ತಪ್ಪ ಅಂತ ನೀವು ಕೇಳಿದ್ರೆ ತೂಕ 10 ಕೆಜಿ ಅಥವಾ 10 ಕಿಲೋಗ್ರಾಮ್ ಅಂತ ನಾವು ಕರಿತೇವೆ. 10 ಕೆಜಿ ತೂಕ ಅಂತಕ್ಕಂಥದ್ದು ಇರುತ್ತೆ. ಅದರ ಮೇಲೆ ಇರಬಾರ್ದು. 10 ಕೆಜಿಗಿಂತ ಮೇಲೆ ಇರಬಾರ್ದು. 10 ಕೆಜಿಯ ಒಳಗಡೆ ಅಂತಕ್ಕಂಥದ್ದು ಇರಬೇಕು. ಈ ಉಪಕರಣ ಅಂತಕ್ಕಂಥದ್ದು ನಾವು ಅಡೆತಡೆಗೆ ಬಳಸ್ತಕ್ಕಂಥ ಉಪಕರಣ 10 ಕೆಜಿಗಿಂತ ಕಡಿಮೆ ಇರಬೇಕಾಗುತ್ತೆ. ಅರಸ್ನ ಅಡ್ಡಪಟ್ಟಿಯ ಅಗಲ ಎಷ್ಟು ಬರುತ್ತಪ್ಪ? 7 ಸೆಂಟಿಮೀಟರ್ ಇರುತ್ತೆ. ಇದು ಎಷ್ಟಂತ ಅಗಲ ಎಷ್ಟಿರುತ್ತಪ್ಪ ಅಂತ ನೀವು ಕೇಳಿದ್ರೆ 7 ಸೆಂಟಿಮೀಟರ್ ಅಗಲ ಅಂತಕ್ಕಂಥ ಇರುತ್ತದೆ. ಅಡ್ಡಪಟ್ಟಿಯ ದಪ್ಪ ಎಷ್ಟಿರುತ್ತೆ? 1 ರಿಂದ 2.5 ಸೆಂಟಿಮೀಟರ್. 1 ರಿಂದ 2.5 ಸೆಂಟಿಮೀಟರ್ ಆಗಿದೆ. ನಾವು 1.25 ಸೆಂಟಿಮೀಟರ್ ಇರುತ್ತದೆ. 1 ರಿಂದ 2.5 ಸೆಂಟಿಮೀಟರ್ ಇರಬೇಕು. ಅದು ನಿರ್ದಿಷ್ಟ ರಚನೆಗೆ ಸಂಬಂಧಪಟ್ಟಂತೆ ಅಳತೆ ಇರುತ್ತೆ. ಅಷ್ಟು ಅಳತೆ ಅಂತಕ್ಕಂಥದ್ದು ಒಳಗೊಂಡಿರಬೇಕು. ಈ ಅಡ್ಡಪಟ್ಟಿಯ ತುದಿಗಳನ್ನು ಅರಸಿಗೆ ಕಂಬಗಳಾಗಿ ಭದ್ರವಾಗಿ ಏನ್ ಮಾಡ್ಬೇಕಪ್ಪ? ನೆಲೆಗೊಳಿಸಬೇಕು. ಇವೇ ಕಂಬಗಳು. ಇವುಗಳನ್ನು ನಾವು ಭದ್ರವಾಗಿ ನೆಲೆಗೊಳಿಸಬೇಕಾಗುತ್ತೆ. ಈ ರೀತಿಯಾಗಿ ಅರಸ ರಚನೆ ಈ ರೀತಿಯಾಗಿರುತ್ತೆ. ಅಡ್ಡಪಟ್ಟಿಗೆ ಬಿಳಿ ಅಥವಾ ಕಪ್ಪು ಬಣ್ಣದ ಪಟ್ಟಿಯನ್ನು ಹಾಕಬೇಕು. ಅಡ್ಡಪಟ್ಟಿಗೆ ಬಿಳಿ ಅಥವಾ ಕಪ್ಪು ಬಣ್ಣ. ಯಾಕಪ್ಪ? ಆ ವ್ಯಕ್ತಿ ಓಡ್ ಬಂದು ಆ ಉಪಕರಣವನ್ನ ಜಂಪ್ ಮಾಡ್ಬೇಕಾದ್ರೆ ಅವನು ನಿಖರವಾಗಿ ಏನ್ ಮಾಡ್ಬೇಕು? ಅದನ್ನು ಗುರುತಿಸ್ಬೇಕಲ್ಲ. ಹಾಗಾಗಿ ಏನ್ ಮಾಡ್ತಾರಪ್ಪ? ಬಿಳಿ ಅಥವಾ ಕಪ್ಪು ಬಣ್ಣವನ್ನ ಆ ಪಟ್ಟಿಗೆ, ಈ ಪಟ್ಟಿ ಏನಿರ್ತಾರೆ, ಈ ಪಟ್ಟಿಗೆ ಆ ಕಲರ್ ಅನ್ನ ಹಾಕ್ಬೇಕಾಗುತ್ತೆ. ಆ ಪಟ್ಟಿಗೆ ಬಣ್ಣವನ್ನ
ಪ್ರವೇಶದ ಎರಡು ಬದಿಗಳಿರಬೇಕು. ಎರಡು ಬದಿಗಳಲ್ಲಿ ಇರಬೇಕು. ಬದಿ ಮೀನ್ಸ್ ಪಕ್ಕ ಅಂತ ಕರೀತಾರೆ. ಎರಡು ಬದಿಗಳಲ್ಲಿ ಇರಬೇಕಾಗುತ್ತೆ. ಈಗ ವಯೋಮಾನ ನೋಡೋಣ. ಏನಪ್ಪ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ಎತ್ತರ ಇರುತ್ತೆ, ಏನು ಎಂತ ಅನ್ನೋದನ್ನ ಈ ತರಗತಿಯಲ್ಲಿ ನಾವು ನೋಡೋಣ. ಅಂದ್ರೆ ವಿವಿಧ ಸ್ಪರ್ಧೆಗಳ ವಿವರ. ಪುರುಷರಿಗೆ ಮಹಿಳೆಯರಿಗೆ ಅಂತ ನಾನು ಆಗಲೇ ಒಂದು ಪದ ಬಳಸಿದಲ್ವಾ. ಪುರುಷರಿಗೆ ಬೇರೆ ಇರುತ್ತೆ ಅಳತೆ, ಮಹಿಳೆಯರಿಗೆ ಬೇರೆ ಇರುತ್ತೆ ಅಲ್ವಾ. ಹಾಗಾದ್ರೆ ಪುರುಷರಿಗೆ ಎಷ್ಟು ಮಹಿಳೆಯರಿಗೆ ಎಷ್ಟು ಅನ್ನೋದನ್ನ ಈ ತರಗತಿ ನಾವು ನೋಡೋಣ. ವಯೋಮಾನ ನೋಡೋಣ. ವಯೋಮಾನ ವಯೋಮಾನ, ಸ್ಪರ್ಧೆ, ನಂತರ ಒಟ್ಟು ಆಡಲ್ಸ್ನ ಎತ್ತರ, ಆಡಲ್ಸ್ ಸಂಖ್ಯೆ, ಪ್ರಾರಂಭದ ಗೆರೆಯಿಂದ 1ನೇ ಆಡಲ್ಸ್ ನಡುವಿನ ಅಂತರ, 2 ಆಡಲ್ಸ್ ನಡುವಿನ ಅಂತರ, ಕೊನೆಯ ಆಡಲ್ಸ್ನಿಂದ ಮುಕ್ತಾಯ ಗೆರೆಯ ನಡುವಿನ ಅಂತರ. ಇಲ್ಲಿ ಯಾರಿಗೆ ಎಷ್ಟೆಷ್ಟಿರಬೇಕು ಅನ್ನೋದನ್ನ ನಾವು ಈಗ ನೋಡ್ತಾ ಹೋಗೋಣ. ಪುರುಷರಿಗೆ ನೋಡೋಣ ಬಂದು. ಪುರುಷರಿಗೆ ಸ್ಪರ್ಧೆ 110 ಮೀಟರ್. ಪುರುಷರಿಗೆ ಸ್ಪರ್ಧೆ 110 ಮೀಟರ್. 110 ಮೀಟರ್ ಸ್ಪರ್ಧೆ. ಹಾಗಾದ್ರೆ ಒಟ್ಟು ಆಡಲ್ಸ್ನ ಎತ್ತರ ಎಷ್ಟಿರ್ಬೇಕಪ್ಪ? 1.067 1.067 ಮೀಟರ್ ಇರಬೇಕು ಎತ್ತರ. ಇದು ನಾನು ಹೇಳ್ತಾರೆ ಯಾರಪ್ಪ? ಪುರುಷರಿಗೆ 110 ಮೀಟರ್ ಸ್ಪರ್ಧೆ ಇರುತ್ತೆ. ನಂತರ ಒಟ್ಟು ಆಡಲ್ಸ್ನ ಎತ್ತರ ಎಷ್ಟಿರುತ್ತಪ್ಪ? 1.067 ಮೀಟರ್ ಇರುತ್ತದೆ. ಹಾಗಾದ್ರೆ ಅಡಲ್ಸ್ ಸಂಖ್ಯೆ, ಅಡಲ್ಸ್ ಅನ್ನ ಉಪಕರಣಗಳನ್ನ ಎಷ್ಟು ಬಳಸ್ತಾರೆ ನೋಡೋಣ. ಅಡಲ್ಸ್ನ ಸಂಖ್ಯೆ ಅವನು 10 ಬಳಸ್ತಾರೆ. 10 ಬಳಸ್ತಾರೆ. ಆ 10 ಅಡಲ್ಸ್ ಅನ್ನ ವ್ಯಕ್ತಿ ಏನ್ ಮಾಡ್ಬೇಕು? ಈ 110 ಮೀಟರ್ ಹಾಕಿರ್ತಾರ ಗೆರೆನ ಅವನ್ನ ಆಗ್ತಾ ಬರಬೇಕು. ಕುದುರೆ ಯಾವ ರೀತಿಯಾಗಿ ಜಂಪ್ ಮಾಡುತ್ತೋ ಆ ರೀತಿಯಾಗಿ ಆ ವ್ಯಕ್ತಿ 10 ಅಡೆತಡೆಗಳನ್ನ ದಾಟಿ ಬರಬೇಕಾಗುತ್ತೆ. ಇದು ಪುರುಷರಿಗೆ. ಗೊತ್ತಾಯ್ತಾ? ಈಗ ಪುರುಷರಿಗೆ ಸ್ಪರ್ಧೆ 110 ಮೀಟರ್ ಇರುತ್ತೆ. ಒಟ್ಟು ಆಡಲ್ಸ್ನ ಎತ್ತರ 1.067 ಮೀಟರ್ ಇರುತ್ತೆ. ನಂತರ ಆಡಲ್ಸ್ ಸಂಖ್ಯೆ ಎಷ್ಟು ಬಳಸ್ತಾರಪ್ಪ? 10 ಆಡಲ್ಸ್ ಉಪಕರಣಗಳನ್ನ ನಾವು ಬಳಸ್ತೇವೆ. ಆಮೇಲೆ ಪ್ರಾರಂಭದ ಗೆರೆಯಿಂದ 1ನೇ ಆಡಲ್ಸ್ ನಡುವಿನ ಅಂತರ ಎಷ್ಟಿರುತ್ತಪ್ಪ? ಒಂದಕ್ಕೂ ಮತ್ತೊಂದಕ್ಕೆ ಎಷ್ಟಿರುತ್ತಪ್ಪ ಅಂದ್ರೆ 13.72 ಮೀಟರ್. 13.72 ಮೀಟರ್ ಇರುತ್ತೆ. ಎಲ್ಲಿಂದಪ್ಪ? ಪ್ರಾರಂಭದ ಗೆರೆಯಿಂದ 1ನೇ ಆಡಲ್ಸ್ನ ನಡುವಿನ ಅಂತರ. ಏನು ಪ್ರಾರಂಭದ ಗೆರೆ ನಾವು ಎಂಟು ನಿಲ್ಸಿರ್ತಾವ ವ್ಯಕ್ತಿನ, ಆ ವ್ಯಕ್ತಿ ನಿಲ್ಸಿರ್ತಾವಲ್ಲ ಅಲ್ಲಿಂದ ಮೊದಲನೇ ಆಡಲ್ಸ್ನ ಅಂತರ ಎಷ್ಟಪ್ಪ ಅಂತ ನೀವು ಕೇಳಿದ್ರೆ 13.72 ಮೀಟರ್ ಅಂತರ ಅಂತಕ್ಕಂಥ ಇರುತ್ತದೆ. ನಂತರ 2 ಆಡಲ್ಸ್ ನಡುವಿನ ಅಂತರ, ಒಂದು ಮತ್ತೊಂದರ ನಡುವಿನ ಅಂತರ, ಒಂದು ಮತ್ತೊಂದರ ನಡುವಿನ ಅಂತರ ಎಷ್ಟಿರುತ್ತಪ್ಪ? ಹಾಗಾದ್ರೆ ಪುರುಷರಿಗೆ ನಾನು ಹೇಳ್ತಾರದು 9.14 ಮೀಟರ್. ಒಂದು ಮತ್ತು ಮತ್ತೊಂದರ ನಡುವಿನ ಅಂತರ 9.14 ಮೀಟರ್ ಇರುತ್ತೆ ಅಲ್ವಾ. ನಂತರ ಕೊನೆಯ ಆಡಲ್ಸ್ನಿಂದ ಮುಕ್ತಾಯ ಗೆರೆಯ ನಡುವಿನ ಅಂತರ ಎಷ್ಟಿರುತ್ತಪ್ಪ? ಮುಕ್ತಾಯ ಅಂದ್ರೆ ಎಂಡ್ ಅಂತ ಕರೀತೀವಲ್ವಾ ನಾವು. ಆ ಎಂಡ್ ನಡುವಿನ ಅಂತರ, ಗೆರೆ ನಡುವಿನ ಅಂತರ ಎಷ್ಟಿರುತ್ತಪ್ಪ? 14.02 14.02 ಮೀಟರ್. ಎಲ್ಲ ಮೀಟರ್ ಗಳಿದೆ ನಾವು ಅಲ್ವಾ. 14
ಕೊನೆಯ ಗೆರೆ, ಕೊನೆ ಅಂತಿಮ ಅಂತ ಕರಿತೀವಿ. ಎಂಡ್ ಅಂದ್ರೆ ಕೊನೆಯ ಗೆರೆ. ಇದು ನಾವು ಪುರುಷರಿಗೆ ನೋಡಿದ್ವಿ ಇಲ್ಲಿವರೆಗೆ ಅಲ್ವಾ. ಈಗ 17 ವರ್ಷ ವಯಸ್ಸಿನ ಬಾಲಕರಿಗೆ ಅಲ್ವಾ, ಅವರು ಪುರುಷರಾಗಿರಲ್ಲ ಅಲ್ವಾ. ಹಾಗಾಗಿ ಈ ಬಾಲಕರಿಗೆ ಎಷ್ಟಿರುತ್ತಪ್ಪ, ಇದು ಸಹ 110 ಮೀಟರ್. ಎಷ್ಟಿರುತ್ತೆ? 110 ಮೀಟರ್ ಇರುತ್ತೆ. ಆದ್ರೆ ಒಟ್ಟು ಅಡಸ್ತಿ ಎತ್ತರ ಕಡಿಮೆ ಮಾಡಿರ್ತಾರೆ. ಯಾಕಪ್ಪ? ಅವರು ಬಾಲಕರಾಗಿರ್ತಾರೆ ಅಲ್ವಾ. ಹಾಗಾಗಿ 0.914 ಬಾಲಕರಿಗೆ ಎಷ್ಟಿರುತ್ತಪ್ಪ ಅಂದ್ರೆ 0.914 ಮೀಟರ್. ಹಾಗಾದ್ರೆ ಅಡಲ್ ಸಂಖ್ಯೆ ಎಷ್ಟಿರುತ್ತೆ? ಇಲ್ಲಿ ಸಹ 10 ಅಡಲ್ಸನ್ನು ನಾವು ಬಳಸ್ತೇವೆ. ಹಾಗಾದ್ರೆ ಪ್ರಾರಂಭದ ಗೆರೆಯಿಂದ 1ನೇ ಅಡಸ್ ನಡುವಿನ ಅಂತರ ಎಷ್ಟಿರುತ್ತಪ್ಪ 17 ವರ್ಷದ ಬಾಲಕರಿಗೆ ಅಂತಂದ್ರೆ ಇಲ್ಲಿ ಸಹ 13.72 ಮೀಟರ್. ಇವರಿಗೆ ಸಹ 13.72 ಮೀಟರ್ ಇರುತ್ತದೆ. ಎರಡು ಅಡಸ್ನ ನಡುವಿನ ಅಂತರ ಎಷ್ಟಿರುತ್ತಪ್ಪ ಅಂದ್ರೆ ಇಲ್ಲಿ ಸೇಮ್ ಇರುತ್ತೆ 9.14 ಮೀಟರ್. ಆಮೇಲೆ ಕೊನೆಯ ಅಡಸ್ ಆಮೇಲೆ ತುದಿ ಅಂತ ಹೇಳಿದ್ವಲ್ಲ, ಇಲ್ಲಿ ಸಹ ಯಾವುದೇ ವ್ಯತ್ಯಾಸ ಇರಲ್ಲ. ಇಲ್ಲಿ ಸಹ 14.02 ಮೀಟರ್ ಇರುತ್ತದೆ ಅಲ್ವಾ. ಹಾಗಾದ್ರೆ ಮಹಿಳೆಯರಿಗೆ ನೋಡೋಣ ನಾವು ಅಲ್ವಾ. ಈಗ ಪುರುಷರಿಗಾಯ್ತು, ಮಹಿಳೆಯರಿಗೆ ನೋಡೋಣ. ಎಲ್ಲಾ ವರ್ಗದ ಅಂದ್ರೆ ಇಲ್ಲಿ ಏನಪ್ಪ 110 ಮೀಟರ್ ಅಂತ ಓಟ ಅಂತ ಹೇಳಿದ್ವಿ ಪುರುಷರಿಗೆ. ಆದ್ರೆ ಇಲ್ಲಿ ಮಹಿಳೆಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ 100 ಮೀಟರ್. ಇವರಿಗೆ 10 ಮೀಟರ್ ಕಮ್ಮಿ ಇರುತ್ತೆ. ಆಮೇಲೆ ಇದು ಒಟ್ಟು ಅಡಲ್ಸ್ನ ಎತ್ತರ ಎಷ್ಟಿರುತ್ತಪ್ಪ ಅಂತ ನೀವು ಕೇಳಿದ್ರೆ 0.84 ಮೀಟರ್ ಇರುತ್ತೆ. ನಂತರ ಅಡಸನ್ನು ಎಷ್ಟು ಬಳಸ್ತಾರಪ್ಪ? ಇಲ್ಲಿ ಸಹ ಮಹಿಳೆಯರಿಗೆ 10 ಅಡಸನ್ನ ಉಪಕರಣಗಳನ್ನ ಬಳಸಲಾಗುತ್ತೆ. ಇಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಪುರುಷರಿಗೆ ಏನು 10 ಅಡಲ್ಸ್ ಇರ್ತಾವಲ್ಲ, ಅದೇ ರೀತಿ ಮಹಿಳೆಯರಿಗೂ ನಾವು 10 ಅಡಲ್ಸನ್ನ ನಾವು ಬಳಸ್ತೇವೆ. ಆಮೇಲೆ ಪ್ರಾರಂಭದ ಗೆರೆಯಿಂದ 1ನೇ ಅಡಸ್ ನಡುವಿನ ಅಂತರ ಎಷ್ಟಿರುತ್ತಪ್ಪ? ಮಹಿಳೆಯರಿಗೆ 13 ಮೀಟರ್. ಮೀಟರ್ ಇರುತ್ತೆ 13 ಮೀಟರ್ ಇರುತ್ತೆ. ನಂತರ ಎರಡು ಅಡಸ್ ನಡುವಿನ ಅಂತರ ಎಷ್ಟಿರುತ್ತಪ್ಪ? ಮಹಿಳೆಯರಿಗೆ 8.50 ಮೀಟರ್. 8.50 ಮೀಟರ್ ಅಂತರ ಅಂತಕ್ಕಂಥ ಇರುತ್ತದೆ. ಆಮೇಲೆ ಕೊನೆಯ ಅಡಸ್ನಿಂದ ಮುಕ್ತಾಯ ಗೆರೆಯ ನಡುವಿನ ಅಂತರ ಎಷ್ಟಿರುತ್ತಪ್ಪ ಮಹಿಳೆಯರಿಗೆ ಅಂತ ನೀವು ಕೇಳಿದ್ರೆ 10.50 ಮೀಟರ್. 10.50 ಮೀಟರ್ ಇರುತ್ತದೆ. ಇಷ್ಟೆಲ್ಲ ನಿಮ್ಗೆ ಗೊತ್ತಾಯ್ತಲ್ವಾ. ಈಗ ಪುರುಷರಿಗೆ ಎಷ್ಟು ಅಳತೆ ಗೊತ್ತಾಯ್ತು, 17 ವರ್ಷದ ಬಾಲಕಿಯರಿಗೆ ಎಷ್ಟಿರುತ್ತೆ ಅಂತ ಗೊತ್ತಾಯ್ತು. ಈಗ ಮಹಿಳೆಯರಿಗೆ ಎಷ್ಟಿರುತ್ತೆ ಅಂತ ಗೊತ್ತಾಯ್ತು ಅಲ್ವಾ. ಇನ್ನು ಮುಂದಿನ ಹೆಚ್ಚಿನ ವಿಷಯವನ್ನ ನಾವು ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ.